ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ನರಕಯಾತನೆ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯ ವಿರುದ್ಧ ಅಸಮಾಧಾನ ಹೊರಹಾಕಿರುವ ಘಟನೆ ನಡೆದಿದೆ. ಎಲ್ಲ ಹಾಸ್ಟೆಲಲ್ಲಿ ಊಟ ಕೊಡ್ತಾವ್ರೆ, ಇಲ್ಲಿ ಮಾತ್ರ ಕೊಡ್ತಿಲ್ಲ. ಏನು ಹೇಳ್ತಾರೆ? ಗ್ಯಾಸ್ ಇಲ್ಲ ಅಂತಾರೆ ಸರ್. ಮಾತಾಡ್ತಾರೆ ಟೈಮ್ ಹುಡುಗರಿಗೆ ಅವ್ರಿಗೆ ಬೇರೆ ವ್ಯವಸ್ಥೆ ಹೆಂಗಿದೆ? ಬೇರೆ ವ್ಯವಸ್ಥೆ ಏನಿಲ್ಲ ಸರ್. ಅದು ಏನಿಲ್ಲ. ವಾಶ್ರೂಮ್ಸ್ ನೋಡಿದ್ರೆ ಕ್ಲೀನೇ ಮಾಡೋದಿಲ್ಲ, ಹಂಗೆ ಇರ್ತವೆ. ಚಿಂತಾಮಣಿ ನಗರದ ಗಜಾನನ ವೃತ್ತದ ಬಳಿ ಎಚ್ಡಿಎಫ್ಸಿ ಬ್ಯಾಂಕ್ ಮುಂಭಾಗ ಇರುವ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರ ಅತ್ಯಂತ ಕಳಪೆಯಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ವಾಟರ್ ಫಿಲ್ಟರ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಶೌಚಾಲಯಗಳು ದುಸ್ಥಿತಿಯಲ್ಲಿ ಇದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ನಾವು ಓದಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ, ಆದರೆ ಇಲ್ಲಿನ ಕನಿಷ್ಠ ಸೌಲಭ್ಯಗಳ ಕೊರತೆಯಿಂದಾಗಿ ನಮ್ಮ ಓದಿನ ಮೇಲೆ ತೊಂದರೆಯಾಗುತ್ತಿದೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ನೊಂದ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಈ ಹಾಸ್ಟೆಲ್ ಹೆಸರು ಬಂದು ಎಸ್ಟಿ ಬಾಯ್ಸ್ ಮೆಟ್ರಿಕ್ ಹಾಸ್ಟೆಲ್, ಚಿಂತಾಮಣಿ ಗಜಾನ ಸರ್ಕಲ್. ಮಧ್ಯಾಹ್ನ ಊಟ ಆಗ್ತಿಲ್ಲ, ಮಧ್ಯಾಹ್ನ ಹೊತ್ತು. ಮತ್ತೆ ಏನಾದರೂ ಕೇಳಿದ್ರೆ, ರಸ ಕೇಳಿದ್ರೆ ಗ್ಯಾಸ್ ಇಲ್ಲ, ಪಲ್ಯ ಕೇಳಿದ್ರೆ ಗ್ಯಾಸ್ ಇಲ್ಲ, ಏನು ಕೇಳಿದ್ರೂ ಗ್ಯಾಸ್ ಇಲ್ಲ ಅಂತಾರೆ ಸರ್. ಮತ್ತು ಊಟ ಕಾಟಾಚಾರಕ್ಕೆ ಮಾಡ್ತಾರೆ, ಕರೆಕ್ಟಾಗಿ ಮಾಡಲ್ಲ ಟಿಫನ್ನ. ಅವ್ರು ಕೇಳಿದ್ರೆ ಮಾಡ್ತೀನಪ್ಪ ಅಂತಾರೆ. ಅದು ನಡೀತೈತೆ ಸರ್ ಹಾಸ್ಟೆಲಲ್ಲಿ, ಚಲೂರು ಸೈಡ್ ಸರ್. ಊಟದಲ್ಲಿ ಒಂದು ಉಪ್ಪು ಕಮ್ಮಿ ಇರ್ತದೆ, ಇನ್ನೊಂದು ಕ್ವಾಲಿಟಿ ಇರಲ್ಲ. ನೀರು ಹೆಂಗೆ ಬೇಕಾದ್ರೆ ಹಂಗೆ ಆಗಿರ್ತಾರೆ. ಮಜ್ಜಿಗೆ ಅದು ಸರಪ್ ನೀರ ಇಲ್ಲ ಮಜ್ಜಿಗೆನ ಅನ್ನೋದು ನಮಗೂ ಅರ್ಥ ಆಗಲ್ಲ. ಇನ್ನೊಂದು ಸರ್, ನೈಟ್ ಟೈಮು ಊಟ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮ್ಯಾಮ್ನ ಇಲ್ಲನಪ್ಪ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಮತ್ತು ಒಂದೆರಡು ದಿವಸ ಚೆನ್ನಾಗಿ ಮಾಡಿರ್ತಾರೆ, ಮತ್ತು ಮೂರನೇ ದಿವಸ ಅದೇ ರೂಟೀನು. ಮತ್ತೆ ಏನಾದರೂ ಮಧ್ಯಾಹ್ನ ಹೊತ್ತು ಯಾಕೆ ನಾವು ಊಟ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇನಾದರೂ ಮಾತಾಡಿದ್ರೆ ಗ್ಯಾಸ್ ಶಾರ್ಟೇಜು, ನಿಮ್ಮ ಕಾಲೇಜ್ ಟೈಮ್ಗಳಲ್ಲಿ ಏನಾದರೂ ಗ್ಯಾಸ್ ಏನಾದರೂ ಆಗೋಗ್ಬಿಟ್ರೆ ನಾವೇನು ಮಾಡೋದು, ಅದಕ್ಕೆ ನಿಮಗೆ ಆ ಥರ ಅಲರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನ ಹೊತ್ತು ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಸರ್. ಮ್ಯಾಮ್ ಹೇಳಿದ್ದಾರೆ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದೀವಿ. ಭಾನುವಾರ ದಿವಸ ಚಪಾತಿ ಕೊಡೋದಿಲ್ಲ, ನಾರ್ಮಲ್ಲು ಬೆಳಗ್ಗೆ ಅನ್ನ ಸಾಂಬಾರು ಇದೆಲ್ಲ ಮಾಡ್ತಾರೆ. ದೋಸೆ ಇರೋದಿಲ್ಲ, ದೋಸೆ ಎಲ್ಲ ಚಪಾತಿ ಎಲ್ಲ ಮಾಡೋರೆ. ಪಲ್ಯ ಮಧ್ಯಾಹ್ನ ಊಟನೇ ಇರೋಲ್ಲ ಸರ್. ಒಂದು 270 ಮೆಂಬರ್ಸ್ ಇದೆ ಸರ್. ಈ ಸಮಸ್ಯೆ ನಿಮಗೆ ಎಷ್ಟು ದಿನದಿಂದ ಇದೆ? ನಿಮಗೆ 2 ವೀಕ್ಸ್ ಇದೆ ಸರ್. ಮುಂಚೆ ಎಲ್ಲ ಕೊಡ್ತಾ ಇದ್ರಾ? ಮತ್ತೆ ಇದು ವೀಕ್ ಡೇಸ್, ಸ್ಯಾಟರ್ಡೆ ಸಂಡೇ ಏನಾನ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇಸ್ ಬಂದಾಗ ಹಾಸ್ಟೆಲ್ ಕ್ಲೋಸ್ ಮಾಡಿಬಿಡ್ತಾರೆ. ಎಲ್ಲ ಹಾಸ್ಟೆಲ್ ಇರುತ್ತೆ, ಬರೀ ಇದೊಂದು ಹಾಸ್ಟೆಲ್ ಮಾತ್ರ ಕ್ಲೋಸ್ ಮಾಡ್ತಾರೆ. ನೀವೇನು ಮಾಡ್ಕೊಳ್ತೀರಾ? ಮತ್ತೆ ಸರ್ ಎಷ್ಟು ದೂರ ಇದ್ರೂ ಟ್ರಾವೆಲ್ ಮಾಡ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಸರ್ ನಮಗೆ ಹಾಸ್ಟೆಲ್ಲು ಬೇರೆ ಹಾಸ್ಟೆಲ್ಸ್ ಎಲ್ಲನೂ ಕ್ಲೋಸ್ ಇರಲ್ಲ. ನಮ್ಮ ಹಾಸ್ಟೆಲ್ ಮಾತ್ರ ಸ್ಪೆಷಲ್ ಆಗಿ ಮಾತ್ರ. ಇವಾಗ ಎಲ್ಲ ಹಾಸ್ಟೆಲ್ ಮಧ್ಯಾಹ್ನ ಹೊತ್ತು ಅದೇನು ಅಂತ ಕೇಳಿದ್ರೆ ಗೌರ್ಮೆಂಟ್ ರಜಾ. ಇನ್ನೂ ಏನಾದರೂ ಇದೆಲ್ಲ ಮಾತಾಡಿದ್ರೆ ಈಗ ಇಲ್ಲ ನಾವು ನಮಗೂ ಹಬ್ಬ ಒಂದು ದಿವಸನೇ ಎಲ್ಲ ಸಿಗೋದು, ನಾವು ಮನೆಗೆ ಹೋಗಿ ಹಬ್ಬ ಮಾಡ್ಕೊತೇವೆ ಅಂತ ಹೇಳ್ತಾರೆ. ಮಂತ್ಲಿ ಒನ್ಸು ಸೋಪ್ ಕಿಟ್ ಕೊಡಬೇಕು. ಅದರಲ್ಲಿ ಮಂತ್ಲಿ ನಮ್ಗೆ ಸೋಪ್ ಕಿಟ್ ಕೊಡ್ತಾ ಇಲ್ಲ. 2 ಮಂತ್ಸ್ ಒಂದು ಸೋಪ್ ಕಿಟ್ ಕೊಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ಇಲ್ಲ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾನುವಾರ ಬಂದು ಚಪಾತಿ ಕೊಡ್ತಾ ಇಲ್ಲ ಸರ್. ಚಪಾತಿ ಕೊಡೋ ಬದಲು ಅನ್ನ ಸಾಂಬಾರು ಹಾಕ್ತಾಯಿದ್ದಾರೆ. ಏನಾದರೂ ಕೇಳಿದ್ರೆ ಗ್ಯಾಸ್ ಶಾರ್ಟೇಜು. ನಾವು ಏನು ಮಾತಾಡಿದ್ರು ಗ್ಯಾಸ್ ಶಾರ್ಟೇಜ್ ಅಂತ ಹೇಳ್ತಾರೆ ಸರ್. ಎಲ್ಲ ಕೊಡ್ತಾ ಇಲ್ಲ ನೈಟ್ ಟೈಮು. ರಸಮ್ಮು ಅನ್ನ ಮಾತ್ರ ಮಾಡ್ತಾರೆ. ಇಲ್ಲ ಇವತ್ತೊಂದು ದಿವಸ ನಾವು ಕೇಳಿದ್ದಕ್ಕೆ ಮುದ್ದೆ ಮಾಡ್ತಿದ್ದಾರೆ ಸರ್. ಇವತ್ತು ಮಲ್ಕೊಳ್ಳೋಕ್ಕೇನೋ ವ್ಯವಸ್ಥೆ ಇದೆ ಸರ್. ಅದೇ ಮೆಸ್ಸೊಂದು ಪ್ರಾಬ್ಲಮ್ ಆಗಿದೆ. ಇವಾಗ ಮೆಸ್ಸೊಂದು ಪ್ರಾಬ್ಲಮ್ ಆಗಿದೆ. ಇನ್ನೊಂದು ವಾಟ್ರು ಸರಿಯಾದ ಟೈಮ್ಗಿರಲ್ಲ. ಡ್ರಿಂಕಿಂಗ್ ವಾಟರ್ ಇರ್ತಾರೆ ಸರ್, ಆ ಡ್ರಮ್ಗಳು ಕ್ಲೀನಾಗಿ ವಾಶ್ ಮಾಡಿರಲ್ಲ. ಎಲ್ಲ ಹಂಗೆ ಇರ್ತವೆ ಸರ್. ಹೈಜೀನಕ್ಕಂತೂ ವಾಶ್ರೂಮ್ಸ್ ಒಂದು ಹೈಜೀನೇ ಇಲ್ಲ ಸರ್ ಈ ಹಾಸ್ಟೆಲಲ್ಲಿ. ಬೇಕಾದರೆ ನೀವೇ ಬಂದು ಚೆಕ್ ಮಾಡ್ಕೋಬೋದು, ರೆಕಾರ್ಡ್ ಮಾಡ್ಕೊಳ್ಳಿ. ಹೈಜೀನೇ ಇಲ್ಲ ಸರ್, ಎಲ್ಲ ಹಂಗೆ ಇರ್ತದೆ. ವೀಕ್ಲಿ ಒಂದು 2 ಟೈಮ್ಸ್ ಏನೋ ಕ್ಲೀನ್ ಮಾಡ್ತಾರೆ ಅಷ್ಟೇ ಸರ್. 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಕ್ಲೀನ್ ಮಾಡ್ತಾರೆ. ಹೈಜೀನ್ ಹಾಕಿರೋದಿಲ್ಲ. ನಾವೇನು ಮಾತಾಡಿದ್ರು ಈ ಥರ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಮಾತಾಡೋದಿಲ್ಲ. ಮಧ್ಯಾಹ್ನ ಊಟ ದೋಸೆನೂ ಕೊಡ್ತಾ ಇಲ್ಲ, ಚಪಾತಿ ಕೊಡ್ತಾ ಇಲ್ಲ, ಮಧ್ಯಾಹ್ನ ಊಟ ಕೊಡ್ತಾ ಇಲ್ಲ. ಕೇಳಿದ್ರೆ ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ವಾರ್ಡನ್ನು? ಗ್ಯಾಸ್ ಇಲ್ಲ, ನಾವೇನು ಮಾಡೋದು? ಅಲ್ಲ, ಇದು ಅನ್ನ ಎಲ್ಲ ಕೊಡ್ತಾರೆ, ಎಲ್ಲ ಸರಿಯಾಗಿರ್ತದೆ ಎಲ್ಲ? ಒಂದಿನ ಚೆನ್ನಾಗಿ ಮಾಡ್ತಾರೆ, ಒಂದಿನ ಚೆನ್ನಾಗಿ ಮಾಡಲ್ಲ. ಒಂದಿನ ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ದರೆ ಉಪ್ಪಿರಲ್ಲ. ಮತ್ತು ಚಿಕನಲ್ಲಿ ಉಪ್ಪು ಜಾಸ್ತಿ ಆಗಿದ್ದಾಗ ವಾರ್ಡನ್ ಹೇಳಿದ್ರೆ ಚೆನ್ನಾಗಿ ಮಾಡ್ತಾರೆ. ಮಧ್ಯಾಹ್ನ ಹೊತ್ತು ಎಲ್ಲ ಹಾಸ್ಟೆಲಲ್ಲಿ ಊಟ ಕೊಡ್ತಾವ್ರೆ, ಇಲ್ಲಿ ಮಾತ್ರ ಕೊಡ್ತಿಲ್ಲ. ಏನು ಹೇಳ್ತಾರೆ?
ಗ್ಯಾಸ್ ಇಲ್ಲ ಅಂತಾರೆ ಸರ್ ಮಾತಂದ್ರೆ ಬೇರೆ ಎಕ್ಸಾಮ್ಸ್ ಟೈಮ್ ಹುಡುಗರಿಗೆ ಅವ್ರಿಗೆ ಬೇರೆ ವ್ಯವಸ್ಥೆ ಹೆಂಗಿದೆ? ಬೇರೆ ವ್ಯವಸ್ಥೆ ಏನಿಲ್ಲ ಸರ್ ಅದು ಎಲ್ಲ ಏನಿಲ್ಲ. ವಾಶ್ರೂಮ್ಸ್ ನೋಡಿದ್ರೆ ಕ್ಲೀನೇ ಮಾಡೋದಿಲ್ಲ, ಅದು ಹಂಗೆ ಇರ್ತವೆ. ಎಲ್ಲ ರೂಮಲ್ಲಿ ನೋಡೋಗಿ ಸರ್, ಅವ್ರು ಕಾಟಾಚಾರಕ್ಕೆ ಬರ್ತಾರೆ, ಕಸ ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಕೂಡಲೇ ಸರ್ಕಾರವು ಎಚ್ಚೆತ್ತುಕೊಂಡು ವಿದ್ಯಾರ್ಥಿ ನಿಲಯದ ಸ್ಥಿತಿಗತಿಗಳನ್ನು ಸುಧಾರಿಸಬೇಕಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.